ಆ್ಯಕ್ಚುಲಿ ಲೈಟ್ ಹಾಕಿರೋದಕ್ಕೆ ನನಗೆ ಕಣ್ಣು ಕಾಣ್ತಿಲ್ಲ. ದೆವ್ವ ರೋಡಲ್ಲಿ ಏನಾರ ಮಲಗಿದ್ರೆ ತುಳ್ಕೊಂಡು ಹೋಗ್ಬಿಡ್ತೀನಿ ನಾನು. ತಲೆನೇ ಕೆಡಿಸ್ಕೊಳಲ್ಲ. ಸೊ ಅದಕ್ಕೆ ದೆವ್ವಗಳ ಇದ್ರೂ ಕೂಡ ರೋಡಿಂದ ಸೈಡ್ಗೆ ಹೋಗಿ ಆದರೆ ಬರಲಿ ನಾನು ಕಿತ್ಕೊಳ್ಳಿ, ಏನಾರು ಕಿತ್ಕೊಳ್ಳಿ. ಈ ಸಾಂಗ್ ಇದೆ, ದೆವ್ವ ಇಲ್ಲ ಪಿಶಾಚಿ ಇಲ್ಲ ಇದ್ದರು ಕಾಣಲ್ಲ, ದೆವ್ವವಿಲ್ಲ ಕಪಾಲಿ ಇಲ್ಲ ಇದ್ದರು ಕಾಣಲ್ಲ. ಹೆಚ್ಚು ಕಮ್ಮಿ ಆಗೋದಲ್ಲ, ಯಾವ ನಡೀತಾನೆ ಅಂತ ಬೇಜಾರು ಅಷ್ಟೇ. ಸ್ನೇಹಿತರೆ, ಇಲ್ಲೊಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಈ ಜಾಗದಲ್ಲಿ ಯಾರು ಓಡಾಡಲ್ವಂತೆ. ಏನಕ್ಕೆ ಅಂದರೆ ಇಲ್ಲಿ ನೆಗೆಟಿವ್ ಎನರ್ಜಿ 100% ಇದೆಯಂತೆ. ಆ ನೆಗೆಟಿವ್ ಎನರ್ಜಿ ನಿಜವಾಗ್ಲೂ ಇದೆಯೋ ಇಲ್ಲ ಸುಮ್ಮನೆ ಕಟ್ಟಕದೇನೋ ನೋಡೇ ಬಿಡೋಣ. ಏಕೆಂದರೆ ಇದು ಈ ಊರು ಯಾವುದಿದು? ಇದು ಕೋಟ್ಮಳೆ ರೋಡು. ನಮ್ಮ ಜೊತೆ ತೇಜಸ್ ಅಂತ ಇದ್ದಾರೆ. ಸೊ ಇವರು ತೇಜಸ್ ಅಂತ. ಇದು ಕೋಟ್ಮಳ್ಳಿ ರೋಡು, ಚನ್ನಪಟ್ಟಣ ಹತ್ರ. ಈ ಕಡೆ ಅವರೇ ಗೌಡ್ಗೆರೆ ಬೇವೂರ್ಗೆ ಹೋಗ್ತಾರೆ. ಆ ರೋಡ್ ಇದು. ಆ ರೋಡ್ ಮಧ್ಯದಲ್ಲಿ ಇರೋದು. 1 ಗಂಟೆ ಆದಮೇಲೆ ಇಲ್ಲಿ ಯಾರು ತಿರುಗಾಡಲ್ಲ. ತುಂಬ ಭಯಂಕರವಾದ ಜಾಗ ಅಂದರೆ ಇದೊಂದು. ಆಗಿನ ಕಾಲದಲ್ಲಿ ಅಂದರೆ ಒಂದು 20 ವರ್ಷದ ಹಿಂದೆ ಎಲ್ಲ ಇಲ್ಲಿ ತುಂಬ ಭಯಂಕರ ಇದೆ ಅಂತ ಹೇಳ್ತಿದ್ರು. ತುಂಬ ಭಯಂಕರ ಜಾಗ, ಅದಕ್ಕೆ ಅಲ್ಲಿ ಯಾರು ತಿರುಗಾಡಲ್ಲ. ಅದರಿಂದ ನಾವು ಇಲ್ಲಿ ಚೆಕ್ ಮಾಡೋಣ ಅಂತ ಬಂದು. ಆದರೂ ಯಾಕೋ ಒಂಥರ ಫೀಲ್ ಆಗ್ತಿದೆ, ನೋಡೋಣ ಹೆಂಗಿರುತ್ತೆ. ನಮ್ಮ ತೇಜಸ್ ಅವ್ರಿಗೆ ಫೀಲ್ ಆಗ್ತಿದೆ, ಆದರೆ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವ ಫೀಲು ಇಲ್ಲ, ಏನೂ ಇಲ್ಲ. ಸೊ ನಾನು ನೋಡ್ತಾ ಇದ್ದೀನಿ ಅದು ಏನಾದ್ರು ಕಾಣಿಸುತ್ತಾ ಅಂತ. ಏನು ಕಾಣಿಸ್ತಿಲ್ಲ ಇಲ್ಲಿ. ನೋಡೋಣ, ಏನು ಸಿಗ್ತಿಲ್ಲ. ನೋಡೋಣ ಮುಂದಕ್ಕೆ ಹೋಗಿ. ಇದು ಹಳೆ ಕಟ್ಟುಕತೆಗಳನ್ನ ನಾವೆಲ್ಲ ಕ್ಲಿಯರ್ ಮಾಡೋಕ್ಕೆ ಬಂದಿರೋದು. ಇಲ್ಲಿ ಈಗಲೂ ಒಂದು ಗಾಡಿ ಹೋದ್ರೆ ಬರಂತೋಯ್ತು, ಯಾರು ನಿಲ್ಸಕ್ಕೆ ಎದುರ್ತಾರಂತೆ. ಯಾರು ನಿಂತ್ಕೊಳ್ಳೋದೇ ಇಲ್ವಂತೆ. ಅದಕ್ಕೆ ಹೋಗಿದ್ದು ಯಾರು ನಿಂತ್ಕೊಳ್ಳಿ ಇಲ್ಲಿ ಕೇಳಿದ್ದಕ್ಕೆ ಇವ್ರು ತೇಜಸ್ ಅವ್ರನ್ನ. ಮತ್ತೆ ಯಾರು ಓಡಾಡಲ್ಲ ಅಂದ್ರೆ ಓಡಾಡ್ತಾರೆ ಅನ್ನೋದಕ್ಕೆ ಓಡಾಡ್ತಾರೆ. ಜೋರಾಗಿ ಹೋದವನು ನಿಂತ್ಕೊಳಕ್ ಕೇಳೋ, ಆದ್ರೆ ನೋಡೋಣ ಅವ್ನ ಕೈಲಿ ಅಂತ ಅಂದ್ರು. ಯಾರು ನಿಲ್ಸಲ್ಲ ಅಂತವ್ರೆ. ಭಯ ಭಕ್ತಿ ಇರಬೇಕು. ಓವರ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರೆ ಸೊ ಅವ್ರ ಧೈರ್ಯ ಓಡಾಡಕ್ಕೆ ಹೋಗಿರ್ತಾರೆ. ಇಲ್ಲಿ 3 ಗಂಟೆ 4 ಗಂಟೆ ರಾತ್ರಿ ಹೋಗಿ ಯಾರು ಬರಲ್ವಂತೆ. ಸೊ ಅದಕ್ಕೆ ಈಗ ನಾವು ಆ ಧೈರ್ಯ ಮಾಡ್ಬಿಟ್ಟು ಬಂದಿದ್ದೀವಿ. 10 ಗಂಟೆ ಅಂತ ಸ್ಟಾರ್ಟ್. 10ರಿಂದ ಬೆಳಗಿನ ಜಾವ 5:15 ಗಂಟೆ ಯಾರು ನೋಡಿ ಮಾಡಲ್ಲ. K2 ಮೀಟರ್ ರೆಡಿ ಇದೆ. ಟಿಜಿ ರೆಕಾರ್ಡರು, K2 ಮೀಟರು, ಮತ್ತೆ ಡೌಸಿಂಗ್ ರಾಡ್ಸ್ ಎಲ್ಲ ತಂದಿದ್ವಿ. ಮತ್ತೆ ಫಿಸಿಕಲ್ ಆಗಿ ನಾವು ಇದೀವಿ. ಯಾವ ಫೀಲು ಬರ್ತಿಲ್ಲ ಇನ್ನೂ ನಮಗೆ. ಡೌಸಿಂಗ್ ರಾಡ್ಸ್ ಕೂಡ ಇದೆ ನಮ್ಮ ಹತ್ರ, ಬಟ್ ಯಾವುದು ಮಿಸ್ ಆಗ್ತಿಲ್ಲ. ಸೊ ಇವಾಗ ಗೂಗಲ್ ಟೈಮ್ ಬಂದು ಯಾವ ರೋಡಲ್ಲಿ ನಿಂತಿದ್ವಿ ಅಂತ ಈ ಊರು ಜನ ಗೊತ್ತಾಗಬೇಕು. ಸೊ ನಿಮಗೆ ಕಾಣ್ತಾ ಹೋಗುತ್ತೆ. 1:33 ಸಮಯ ಆಯಿತಾ. ಸೊ ಈ ಟೈಮಲ್ಲಿ ನಮಗೆ ಯಾವ ದೆವ್ವ ಪೀಡೆ ಪಿಸಾಚಿ ಯಾವುದು ಕೂಡ ಕಾಣ್ತಿಲ್ಲ. ಇಲ್ಲಿ ಹೇಳೋ ಪ್ರಕಾರ ಯಾವುದು ಇಲ್ಲ ಇಲ್ಲಿ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ. ಸೊ ನಾವಿಲ್ಲಿ ಮಲ್ಕೊಳಕ್ಕೂ ರೆಡಿ, ನೆಲ ಮೇಲೆ ಬರಲಿ. ಆದರೆ ನಾವೊಂದು ಟ್ರಿಕ್ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ನಾನ್ ವೆಜ್ ತಿನ್ನಬಾರ್ದು. ಈ ಜಾಗದಲ್ಲಿ ಈಗ ನಮ್ಮ ಕಾರಲ್ಲಿ ಒಂದು ಚಿಕನ್ ಕಬಾಬ್ ತಂದಿದ್ವಿ. ಇಲ್ಲೇ ಬೆಂಗಳೂರಲ್ಲೇ ಬರ್ತಾ ತಗೊಂಬಂದಿದ್ದು. ಸೊ ಇಲ್ಲಿ ರೋಡಲ್ಲೇ ಕುತ್ಕೊಂಡು ತಿಂತೀವಿ. ಅದು ಯಾವುದಕ್ಕೆ ಬೇರೆ ಇದೆಯೋ ನಮ್ಮನ್ನು ಮುಟ್ಟಾಕಿ ಬರಲಿ ನೋಡೋಣ. ಸೊ ನಾವಂತೂ ದೆವ್ವಕ್ಕಿನ್ನ ಮೂರನ್ ಬಿಟ್ಟವ್ರು ನಾವು ಹೇಳ್ಬೇಕು ಅಂದ್ರೆ. ಮತ್ತೆ ಕಮೆಂಟ್ಸ್ ಹಾಕ್ತಾರಲ್ಲ, ಈ ಕಮೆಂಟ್ಸ್ ಹಾಕ್ತಾರ ಹೇಳ್ಬಿಡ್ತೀನಿ. ಏನು ಎಲ್ಲ ಲೈಟ್ ಇದೆ, ಅಲ್ಲೆಲ್ಲ ಹೋಗ್ತೀರಾ ಇಲ್ಲೆಲ್ಲ ಹೋಗ್ತೀರಾ ಅಂತ. ಒಂದ್ಸತಿ ಈ ಜಾಗ ಬಾಗುರು, ನೀನು ಬಂದು ಕರ್ಕೊಂಡ್ ಬರ್ತೀನಿ. ಅಡ್ರೆಸ್ ಬೇಕಾದ್ರೂ ಹಾಕ್ತೀನಿ ನಾನು. ಸೊ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಕೂಡ ಹಾಕ್ತೀನಿ. ಬಂದ್ಬಿಟ್ಟು ಈ ಊರಲ್ಲಿ ಈ ರೋಡಲ್ಲಿ ಯಾರು ನಿಂತ್ಕೊಂತಾರೋ ಅಥವಾ ಓಡಾಡ್ತಾರೋ, ಇಲ್ಲ ಯಾರು ಇಲ್ಲಿ ತಲೆನೇ ಹಾಕಲ್ವ ಅಂತ ಹೇಳ್ಬಿಟ್ಟು ನೀವೇ ಬಂದ್ಬಿಟ್ಟು ನೋಡಿ ಡೈರೆಕ್ಟಾಗೆ. ಯಾಕೆಂದರೆ ಇಲ್ಲಿ ಯಾರು ಹೇಳೋ ಪ್ರಕಾರ ಇಲ್ಲಿ ಯಾರು ಓಡಾಡೋಕ್ಕಾಗಲ್ಲ, ಹೋಗಬೇಡಿ, ದಯವಿಟ್ಟು ಬೇರೆ ಎಲ್ಲರೂ ಶೂಟ್ ಮಾಡ್ಕೊಳ್ಳಿ ನಿಮ್ಗೆ ಬೇಕು ಶೂಟಿಂಗ್ ಅಂತಂದ್ರೆ ನಾವು ಇಲ್ಲ ಇದೇ ಜಾಗದಲ್ಲಿ ಶೂಟ್ ಮಾಡಬೇಕು, ಇಲ್ಲೇ ಮಾಡಬೇಕು, ಅದು ಏನಾಗುತ್ತಾಗಲಿ ಅಂತಂದ್ರು. ಅದುವೇ ಬರೀ ಹೋಗ್ಬೇಡ್ರಿ ಅನ್ನೋ ಹೊತ್ತಿಗೆ ನಾವು ಇಲ್ಲ ನಾನ್ ವೆಜ್ ತಿನ್ಕೊಂಡೇ ಮಾಡ್ತೀವಿ, ನೋಡೇ ಬಿಡೋಣ ಅದು ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಬಟ್ ಏನು ಇಲ್ಲ ಇಲ್ಲಿ. ನಮ್ಮ ಈಗ ಚಾಲೆಂಜ್ ಏನಂದರೆ ಇಲ್ಲಿ ನಾವು ಕಬಾಬ್ನ ತಿಂತೀವಿ. ಸೊ ಕಬಾಬ್ ತಿಂದರೆ ಬರುತ್ತಾ ನೋಡೇ ಬಿಡೋಣ.
ಬರಂಗಿದ್ರೆ ಬರಲಿ. ಹಾಂ ಬರೋಣ, ಇಲ್ಲೇ ಕುತ್ಕೊಳ್ಳೋಣ. ಇಲ್ಲಿ ಬೇಡ, ಗಲೀಜಾಗಿದೆ, ಅಲ್ಲೋಗ. ಸೊ ಇಲ್ಲಿ ನಾವು ಕಬಾಬ್ ತಿನ್ನಕ್ಕೆ ರೆಡಿ. ಇಲ್ಲಿ ನೋಡಿ, ಅದು ಇದನ್ನ ತಿರುಗಿಸೋಣ. ಸೊ ಇದು ಕಬಾಬ್. ನಾನು ತಿಂತಾ ಇದ್ದೀನಿ. ನಾವು ಕೂಡ ಕಬಾಬ್, ಚಿಕನ್ ಕಬಾಬ್. ನೋಡ್ದೇವಾ, ನಾನು ಕಬಾಬ್ ತಿಂತಾ ಇದ್ದೀನಿ. ನಿನ್ನ ಕೈಲಾದ್ರೆ ಬಾ ಮುಟ್ಟು. ನಾವು ತಾಯ ಕೆಟ್ಬಿಟ್ಟು ನಮ್ಗೆ ಅದು ಹಂಗೆ ಇರೋದ್ರಿಂದ 10 ವರ್ಷ 15 ವರ್ಷದ ಕಟ್ಟುಕತೆ ಕಣ ಇಲ್ಲಿ ಊರಲ್ಲಿ. ಜನ ಏನಕ್ಕೆ 10 ವರ್ಷದ ಕಟ್ಟುಕತೆ ನಾವ್ ಇವತ್ತು ಹೋಗಿಸ್ತೀವಿ, ಇವತ್ತು ಹೊಡಿತೀವಿ ಅದನ್ನ. ಏನಕ್ಕೆ ಅಂದ್ರೆ ಅಯ್ಯೋ ಕವ ತಿನ್ಕೊಂಡು ಹೋಗ್ಬೇಡಿ. ಈ ಊರವರೆಲ್ಲ ನೋಡ್ಬೇಕಿದ್ನ. ಈ ಊರ ಹೆಸರೇನು? ಊರ ಹೆಸರು ತೇಜು. ಯಾವ್ದು ಹೆಸರು ಹೇಳ್ತಿದ್ದೆ ನಾನು, ಕ್ವಾತ್ಮನಹಳ್ಳಿ ಅಂತ ಹೇಳ್ಬಿಟ್ಟು ಅಡ್ ರೋಡ್ ಅಂತೆ. ಸೊ ಈ ರೋಡು ದೊಡ್ಡಮಾಳೂರಿಂದ ಬರ್ಬೇಕಾರೆ. ಸ್ನೇಹಿತರೆ, ನಾವು ಊರ ಅಡ್ರೆಸ್ ಎಲ್ಲೋದ್ರೂ ನಾವು ಊರ ಅಡ್ರೆಸ್ ಹೇಳಲ್ಲ. ಏನಕ್ಕೆ ಫಸ್ಟ್ ಟೈಮ್ ಏನು ಹೇಳ್ತಿದೀವಿ ಅಂದ್ರೆ, ಈ ಊರಿಗೆ ಜನಕ್ಕೆ ಗೊತ್ತಾಗುತ್ತೆ. ನಿಮಗೆ ಧೈರ್ಯ ಇದ್ರೆ ಕಮೆಂಟ್ ಆಗ್ತಿರಲ್ಲ, ಕಮೆಂಟೇಟರ್ಸ್. ಈ ಊರಿಗೆ ಎಂಟ್ರಿ ಆಗ್ತಿರಲ್ಲ, ಎಕ್ಸಿಟ್ ಆಗ್ತಿರಲ್ಲ, ಅಲ್ಲಿ ಒಂದು ಚಿಕ್ಕ ಮಗುನ ಕೇಳಿದ್ರೆ ಈ ರೋಡ್ ಸ್ಟೋರ್ ಹೇಳುತ್ತೆ. ಅವು ತಲೆನೇನಿದೆ, ಹೋಗ್ಬೇಡಿ, ಬೇಡ, ಭಯ. ಅದೇ ರೋಡಿಗೆ ಬಂದಿದ್ದೀವಿ. ನಿಮಗೆ ಧೈರ್ಯ ಇದ್ದರೆ ಅಡ್ರೆಸ್ ಕೂಡ ಇವತ್ತು ಎಕ್ಸಾಕ್ಟಾಗಿ ಹೇಳಿದ್ವಿ, ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕ್ತೀವಿ, ಬನ್ನಿ. ಈ ಊರಲ್ಲಿ ಯಾರೋ ಒಂದು ಮಗುನ ಕೂಡ ಸ್ಟೋರಿ ಕೇಳಿ ಅದು ಹೇಳ್ತಾರೆ. ಅದು ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಬಂದರೆ ಇದ್ದರೆ ಇದೆ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ. ನೀವು ನಮ್ಮ ಲೊಕೇಶನ್ ನೋಡ್ಬೋದು. ನೀವು ಸುತ್ತಮುತ್ತ ಕಾಡು, ಒಂದು ನಾಯಿ ಕೂಡ ಓಡಾಡಲ್ಲ. ನಿಮ್ಮ ಮಿಕ್ಕಿದ ಕಮ್ಯುನಿಕೇಟ್ ಮಾಡೋದು. ಸೊ ಕಬಾಬ್ನ ತಿಂದಾಯ್ತು, ಮೂಳೆನ ಬಿಸಾಕಾಯ್ತು. ಬೇಕಾದ್ರೆ ಮೂಳೆ ಬಂದು ತಿನ್ಕೊಳ್ಳಿ ದೆವ್ವ, ನನಗೇನು ಬೇಜಾರಿಲ್ಲ. ನಾನು ತಿಂದಿದ್ದು ಆಯಿತು. ಈಗ ಮುಂದೆನೂ ಹೋಗ್ತೀನಿ. ನನಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗ್ತೀನಿ. ಆದರೆ ಬರಲಿ, ನಾನು ಕಿತ್ಕೊಳ್ಳಿ, ಏನಾರು ಕಿತ್ಕೊಳ್ಳಿ. ಜನ ಹೇಳ್ತಾರಲ್ಲ, ಹೋಗ್ಬೇಡ, ಇಲ್ಲಿ ಹೋದ್ರೆ ಇದು ಅದಾಗತ್ತೆ ಅಂತ. ಏನು ಬೇಕಾದ್ರೂ ಕಿತ್ಕೊಳ್ಳಿ. ಸೊ ನಾನು ಈ ರೋಡಲ್ಲಿ 100% ಓಡಾಡ್ತೀನಿ. ಅದೇನು ಬರುತ್ತೋ ಬರಲಿ, ಏನು ಮಾಡುತ್ತೋ ಮಾಡಲಿ, ನೋಡೇ ಬಿಡೋಣ. ಆ್ಯಕ್ಚುಲಿ ಈ ಲೈಟ್ ಹಾಕಿರೋದಕ್ಕೆ ನನಗೆ ಕಣ್ಣು ಕಾಣ್ತಿಲ್ಲ. ದೆವ್ವ ರೋಡಲ್ಲಿ ಏನಾರು ಮಲಗಿದ್ರೆ ತುಳ್ಕೊಂಡು ಹೋಗ್ಬಿಡ್ತೀನಿ ನಾನು. ತಲೆನೇ ಕೆಡಿಸ್ಕೊಳಲ್ಲ. ಸೊ ಅದಕ್ಕೆ ದೆವ್ವಗಳ ಇದ್ರೂ ಕೂಡ ರೋಡಿಂದ ಸೈಡ್ಗೆ ಹೋಗಿ ಜೊತೆಲಿ ಬಂದು ನಿಂತ್ಕೊಂಡು ಮಾತಾಡಿ ಅಷ್ಟೇ ಹೇಳೋದು. ಯಾಕೆಂದರೆ ನನಗೆ ಈ ಮೊಬೈಲ್ ಫ್ಲ್ಯಾಶ್ ಹಾಕೊಂಡು ವಿಡಿಯೋ ಮಾಡ್ತಿರೋದಕ್ಕೆ ಕಣ್ಣು ಕಾಣ್ತಾ ಇಲ್ಲ ಮುಂದೇನು. ಯಾಕೆಂದ್ರೆ ನೋಡಿ ಹಿಂಗೀತಿ ಜಾಗ. ಸೊ ಅದರಿಂದ ಯಾರ ಇದ್ದೀರಾ ಅಲ್ಲಿಗೆ ಈ ರೋಡು ಇವತ್ತು 10 ವರ್ಷದ ಕತೆ ಸುಳ್ಳು. ಇವತ್ತು ನಾವು ಸುಳ್ಳು ಅಂತ ನಿರೂಪಿಸಿದ್ದೀವಿ. 10 ವರ್ಷದ ಕತೆನ ಸುಳ್ಳು ಅಂತ ನಾವು ನಿರೂಪಿಸಿದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿಯ ದೆವ್ವ ಇಲ್ಲ. ಈ ಸಾಂಗ್ ಇದೆ, ದೆವ್ವ ಇಲ್ಲ, ಪಿಶಾಚಿ ಇಲ್ಲ, ಇದ್ದರು ಕಾಣಲ್ಲ. ದೆವ್ವವಿಲ್ಲ, ಕಪಾಲಿ ಇಲ್ಲ, ಇದ್ದರು ಕಾಣಲ್ಲ. ನಾವೇ ಕಂಡಿಲ್ಲ. ತೇಜಸ್ ಅವ್ರೆ, ನಿಜವಾಗ್ಲೂ ಇದೆಯಾ? ಇದ್ರೆ ಇಷ್ಟೊಂದು ರೇಗಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ಸ್ವಲ್ಪನಾರು ಒಂದು ಗರಿ ಕೂಡ ಅಳ್ಳಾಡ್ತಿಲ್ಲ ನಮಗೆ. ಬನ್ನಿ, ಸಾಕು ಸಾಕು. ಕಾರ್ ತುಂಬ ದೂರದಲ್ಲಿ ಐತೆ ನಮ್ಮದು. ಹೆಚ್ಚು ಕಮ್ಮಿ ಆಗೋದಲ್ಲ, ಯಾವ ನಡೀತಾನೆ ಅಂತ ಬೇಜಾರು ಅಷ್ಟೇ. ಅವ್ರಿಗೆ ಕಾರ್ ಇಲ್ಲಿಗೆ ತರ ಕೇಳ್ಬಿಡ್ಲಾ? ಹಲೋ ಹಲೋ, ಯಾರೋ ಇದ್ದೀರಾ? ಕಾರ್ ಹಂಗೆ ಮುಂದೆ ತಗೊಂಬನ್ನಿ. ಇಲ್ಲಿ ಏನು ಕಾಣ್ತಾ ಇಲ್ಲ ನಮಗೆ, ಹಿಂಗೆ ಹೋಗ್ಬಿಡೋಣ. ಓಕೆ, ನಮ್ಮ ಟೀಮಿಗೆ ಹೋಗಿ ಬರ್ತಾ ಇದೆ. ಸೊ ಅವರಿಗೆ ಹೇಳಿದ್ದಾಯ್ತು.
ಯಾಕೆಂದ್ರೆ ನಮಗಂತೂ ಏನು ಕಾಣಿಸ್ತಾ ಇಲ್ಲಪ್ಪ, ಸುಮ್ಮನೆ ಶುದ್ಧ ಸುಳ್ಳು ಇವೆಲ್ಲ. ಅಲ್ಲ ನಿಜವಾಗ್ಲೂ ದೆವ್ವ ಇದೆಯೋ ಅಥವಾ ನಾವು ಕಾಲಿಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ತಾವೋ ಒಂದೂ ಗೊತ್ತಾಯ್ತಿಲ್ಲ ನಮಗೆ ನಿಜವಾಗ್ಲೂ. ಎಲ್ಲ ಹೇಳ್ತಾರೆ 10 ವರ್ಷದ ಕತೆ, ಹಂಗೆ ಹೋಗ್ಬೇಡ್ರಿ ಹಿಂಗೆ ಹೋಗ್ಬೇಡ, ಅಲ್ಲಿ ಹೋಗ್ರಿ ನಿಮಗೆ ಕಾಡುತ್ತೆ ಕಾಟವ, ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ ಹಂಗೆ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿ ರೋಡಲ್ಲಿ ಇಬ್ಬರೇ ನಾಯಿ ಥರ ಓಡಾಡ್ತಿದ್ದೀವಿ, ಯಾವ ದೆವ್ವನೂ ಇಲ್ಲ. ಈಗ ನಮ್ಮ ಕಾರ್ ಇಲ್ಲಿ ಬರ್ತಾ ಇದೆ ಆಯ್ತಾ. ಸೊ ನಮಗೆ ಯಾವುದೇ ದೆವ್ವ ಕಾಣ್ತಾ ಇಲ್ಲ, ನಾವೇ ದೆವ್ವದ ಥರ ಕಾಣ್ತಾ ಇದ್ದೀವಿ ಅಷ್ಟೇ. ಈಗ ದೆವ್ವ ಹಿಡಿತಾ ಇದೀವಿ, ದೆವ್ವ ಸಿಗ್ತಿಲ್ಲ ನಮಗೆ. ನಿಮಗೇನಾದ್ರು ಸಿಕ್ತಾ? 10 ವರ್ಷದ ಕತೆ ಈಗ ಸುಳ್ಳು ಅಂತ ಆಯ್ತು. ಸೊ ಜನರೇ ಹೇಳ್ತಾ ಇದೀವಿ, ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ. ಸೊ ಈ ಊರವ್ರು ಯಾರೇ ಇದ್ರು ಕೂಡ ಯಾವ ದೆವ್ವನೂ ಇಲ್ಲಿಲ್ಲ. ನಾವು ಈ ರೋಡಲ್ಲಿ ಇದೀವಿ ನೋಡಿ ನೋಡಿ. ಗೋವಲ್ಲಿ ಒಂದು ದೆವ್ವ ಹೋಗ್ತಿದೆ, ಅದು ನಮ್ಮ ಟೀಮ್ ದೆವ್ವ. ಅದು ನಿಜವಾದ ದೆವ್ವ ಅಲ್ಲ, ನಮ್ಮ ಟೀಮಿನ ದೆವ್ವ ಅದು. ಅದ್ರಲ್ಲಿ ಹೋಗ್ತಾ ಇದೆ, ಯಾರು ಇದಿಲ್ಲ, ಯಾವ ದೆವ್ವನೂ ಇಲ್ಲ. ಸೊ ಕಟ್ಟುಕತೆ ನಂಬಬೇಡಿ, ಸುಮ್ಮನೆ ಸುಳ್ಳು ಸುದ್ದಿನ ಹಬ್ಸಿರ್ತಾರೆ ಇಲ್ಲಿ. ಯಾರನ್ನ? ಸೊ ಈಗ ನಾವು ನಮ್ಮ ಟೀಮ್ದೊಂದು ದೆವ್ವ ಸಿಕ್ಕಿದೆ, ಅದನ್ನ ನಾವು ಮಾತಾಡಿಸ್ತೀವಿ ಬನ್ನಿ. ಇಲ್ಲೇನೋ ಮಾಡ್ತಾ ಇದ್ವಿ, ಕಬಾಬ್ ತಿಂತ ಇದ್ದೆ ದೆವ್ವ. ಆಯ್ ದೆವ್ವ, ಏನ್ ಮಾಡ್ತಾ ಇದ್ದೀರಾ? ದಿನ ಐತ್ರಿ ನೀವು? ಅಲ್ಲ ಹಿಂಗೆ ಮನುಷ್ಯನ ಹಿಂಗೆ ಎದ್ರಿಸ್ಕೊಂಡು ನೀವು ಚೇತನ್ ಅವ್ರ ಸೆಲ್ಫಿ ತಗೊಡ್ತೀನಿ. ದೆವ್ವದ ಜೊತೆ ನಾವ್ ಇವಾಗ ಸೆಲ್ಫಿ ತಾಂತೀವಿ. ಏನೋ ಬಿತ್ತು. ಹಾಯ್ ದೇವ ಜೊತೆ ಮಾತುಕತೆ ಕೊಟ್ಟಿದೀವಿ. ಈಗ ಮಾತಾಡಿ. ಈ ಊರಿನ ದೆವ್ವ ಜೊತೆ ಕಬಾಬ್ ತಿಂತ ಇತ್ತು ದೆವ್ವ ಕುತ್ಕೊಂಡು. ಇಲ್ಲಿ ನಾನು ಒಬ್ನೇ ಕಾಣಿಸ್ತಾ ಇರೋದು, ಯಾರು ಕಾಣಿಸ್ತಾ ಇಲ್ಲ. ಅಯ್ಯಪ್ಪ ಇಲ್ಲಿ ನೋಡಿ, ನಮಗ್ ಸಿಕ್ಕಿರೋದೊಂದೇ ದೆವ್ವ ಈ ರೋಡಲ್ಲಿ. ಹೆಂಗಿದೆ ಕಬಾಬ್ ಕೊಡಿ ಇಲ್ಲಿ. ತಮ್ಮ ಹೆಸರು ಸರ್? ನಾ ಈ ರೋಡ್ ಕಬಾಬ್. ತೇಜ, ಈಗ ನಿಂಗೆ ಕಟ್ಟು ಕತೆ ಎಲ್ಲ ಗೊತ್ತಾಯ್ತಾ? ನಮ್ಗೆ ಇದ್ದಿದ್ರೆ ಫ್ರೀ ಅದು ಫೀಲ್ ಆಗ್ಬೇಕಿತ್ತು. ಒಂದು ಇನ್ನೊಂದು, ನಾವು ಇಲ್ಲಿ 10 ಇಂದ 15 ವರ್ಷ ಸೇಮ್ ಸ್ಟೋರಿ ಕೇಳಿದ್ವಿ. ಹೌದು, ಇದೇ ಊರಲ್ಲಿ ಸೇಮ್ ಸ್ಟೋರಿನ 10 ಇಂದ 15 ವರ್ಷ ಈಗಲೂ ಎದುರ್ತಾರೆ, ಮಕ್ಕಳು ಎದುರ್ತಾರೆ, ಸೂತ್ಕಾಗಿ ಇದು ಮಾತಾಡ್ತಾರೆ. ಸೊ ಇದನ್ನ ಏನ್ ಹೇಳ್ತೀವಿ? ಈಗ ನನ್ನ ಜೊತೆ ಲೈವ್ ಕರ್ಕೊಂಡ್ ಬಂದಿದ್ದೀನಿ ನಾನು. ನೀವು 3 ಜನ ಹೇಳ್ತಾರಲ್ಲ, ನೀನ್ ಕಾರಿಂದ ಇಳಿಬೇಡ, ನೀನ್ ಹೋಗೋ ಜೊತೆ. ಇವಾಗ ನೀನೇ ಧೈರ್ಯ ಓಡಾಡಿದ್ಯಾ, ನೀನೇ ನೋಡ್ತಿದ್ಯಾ, ನೀನೇ ಧೈರ್ಯ ಓಡಾಡಿದ್ಯಾ ಎಲ್ಲ ಕಡೆ. ಈಗ ನೀನೇನ್ ಹೇಳ್ತೀಯಪ್ಪ? ನನಗೆ ಯಾಕೆ ಏನೋ ಫೀಲ್ ಆಗಲಿಲ್ಲ ಅನ್ಸುತ್ತೆ. ಏನೋ ಅದೇ ಅಂತ ನಾನು ಅನ್ಕೊಂಡೆ, ಏನೋ ನನಗೂ ಫೀಲ್ ಆಗಲಿಲ್ಲ. ಏನು ಫೀಲ್ ಆಗಿಲ್ಲ ನನಗೂ, ಏನೋ ಆಗಿಲ್ಲ. ನಾನು ಅದೇ ಅನ್ಕ ಬಂದೆ, ಅದು ಬೇರೆ ಒಬ್ಬನೇ ಬೇರೆ ಬಂದೆ, ಲೈಟ್ ಹಾಕೊಂಡು ಬೇರೆ ನೋಡ್ಕೊ ಬಂದೆ, ಏನೂ ಕಾಣಲಿಲ್ಲ. ನೋಡೋಣ ಏನಾರ ಮುಂದೆ ಸಿಗುತ್ತಾ, ಹೆಂಗ್ ತಿರುಗಿ ಊರ್ ಹೋಗ್ತೀಯಾ, ಏನಾಯ್ತು ತೇಜು ಅಂತ ಕೇಳ್ತಾರೆ ನಾಳೆ. ನೀನ್ ಫಸ್ಟ್ ಅವ್ರಿಗೆ ಏನ್ ಹೇಳ್ತೀಯ ಗೊತ್ತಾ? ಹೌದು ನನ್ ಕಾಣಿಸ್ಕೋತು ಅಂತ ಹೇಳ್ತೀಯ. ಏನಂತಾರೆ ಅವರು? ಅದಕ್ಕೆ ಹೇಳಿದ್ ಹೋಗ್ಬೇಡ ಅಂತ, ನೋಡ್ದ ನಿಜ ಅಂತ. ಇದೇ ತರ ಕಟ್ಟುಕತೆ ಕತೆ 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 ಆಗಿ 5 ಇಂದ 10 ವರ್ಷ, 10 ಇಂದ 20 ವರ್ಷ ಆಗಿದೆ. ಈಗ ನಾವು ಇಷ್ಟೇ ಸ್ನೇಹಿತರೆ ಮಾಡೋದು, ನಮ್ಮ ಹತ್ರ ಇದ್ರೆ ಇದೆ ಅಂತ ಹೇಳ್ತೀವಿ. ಅವ್ನ ಯಾರೋ ಕಮೆಂಟ್ ಆಗ್ತಾನಲ್ಲ ಕುತ್ಕೊಂಡು, ಓಪನ್ ಚಾಲೆಂಜ್ ಮಾಡ್ತಾನಲ್ಲ, ನೀನ್ ತಾಕತ್ತಿದ್ರೆ ಬಾಗೂರು ನಾಡಲ್ಲಿ ಬಂದ್ಬಿಟ್ಟು ಈ ಊರಿಗೆ ಎಂಟ್ರಿ ಆದಾಗ ಕೇಳು, ಅದೇ ಕತೆ ಹೇಳ್ತಾರೆ. ನೀನ್ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ರಿ, ನಿನಗೆ ಫೀಲ್ ಆಯ್ತಾ? ನೀನು ಒಪ್ಕೋ. ನಿನಗೆ ಫೀಲ್ ಆಗಿಲ್ವಾ? ಬಂದು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಾಕು. ಅಡ್ರೆಸ್ಸು, ಲೊಕೇಶನ್, ಡಿಸ್ಕ್ರಿಪ್ಷನ್ ಹಾಕ್ತಿವಿ. ನಮ್ಮ ಚೇತನ್ ಅವ್ರು ಹೇಳಿದಾರೆ ಅಡ್ರೆಸ್ ವಿತ್ ಪಿನ್ ಕೋಡ್, ಪೋಸ್ಟ್ ಕೋಡ್ ಹಾಕ್ತಿವಿ. ಇಲ್ಲೆಲ್ಲ ಪಿನ್ ಕೋಡ್ ಬರಲ್ಲ, ಪೋಸ್ಟ್ ಕೋಡ್ ಬರ್ತದೆ. ಪೋಸ್ಟ್ ಕೋಡ್ ಹಾಕ್ತಿವಿ, ಲೊಕೇಶನ್ ಕೋಡ್ 2160 ಆಯ್ತಾ? ಪಿನ್ ಕೋಡ್ ಹಾಕ್ತಿವಿ. ಬಾಗೂರು ನಿಂತ್ಕೋ, ಧೈರ್ಯ ನೀನು ವಿಡಿಯೋ ಮಾಡೋ. ನನ್ನ ಟೀಮ್ಗೆ ಓಪನ್ ಆಗಿ ಹೈರ್ ಮಾಡ್ತೀನಿ. ನಾಳೆಯಿಂದ ನಮ್ಮ ಟೀಮ್ ಮೆಂಬರ್ ನೀನು. ಬಂದು ಇಲ್ಲಿ ವಿಡಿಯೋ ಮಾಡಾಕ್ತಾರಲ್ಲ ಅವ್ರಿಗೆ ನಾನು ಓಪನ್ ಆಗಿ ನಾಳೆಯಿಂದನೇ ಟೀಮ್ ಮೆಂಬರ್ಶಿಪ್ ಕೊಟ್ಬಿಡ್ತೀನಿ. ಬಂದು ನೀವು ನಮ್ಮ ಜೊತೆ ಇನ್ವೆಸ್ಟಿಗೇಟರ್ ಆಗಿ, ದೆವ್ವ ಇದೆ ಅಂದರೆ ಇದೇ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ರಿ. ಸುಮ್ಮನೆ ಯಾಕೆ ಇರೋದನ್ನ ಇಲ್ಲ ಅಂತೀರ, ಇರೋದನ್ನ ಇಲ್ಲ ಅಂತೀರಾ, ಇಲ್ಲದೆ ಇರೋದು ಕತೆ ಕಟ್ಬಿಟ್ಟು ನೀವೊಂದು ಫ್ರೇಮ್ ಮಾಡ್ತೀರಾ. ಸೊ ಈಗ ನಮ್ಮ ಚೇತನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಏನು ಚೇತನ್ ಅವರೇ? ನಾನಂತೂ ಇರಬರ ಕಬಾಬ್ ಎಲ್ಲ ಖಾಲಿ ಮಾಡಿದೆ. ಇನ್ನೊಂದು ಪೀಸ ತಿನ್ನಿಬುದಿ, ಮೂಳೆಗಿಳೆ ಬಿಡ್ಬೇಕಿತ್ತು ಅವ್ರಿಗೆ. ಸೇರ್ಸಿ ತಿನ್ಬಿಟ್ಟು ಅಲ್ಲೊಂದ್ 2-3 ಹಾಕ್ ಬಂದೆ, ತಿನ್ಕಣಂಗಿರೋ ತಿನ್ಕಳಿ ಅಂತ. ಅದು ಅಲ್ಲದೆ ವಾರ್ನಿಂಗ್ ಕೊಟ್ಬಿಡಿ, ನನಗೆ ಲೈಟ್ ಫ್ಲಾಶ್ ಹಾಕಿರೋದು ಲೈಟ್ ಕಾಣ್ತಿಲ್ಲ, ರೋಡಲ್ಲಿ ಯಾರು ಮಲಗಿದ್ರೆ ದಯವಿಟ್ಟು ಸೈಡಿಗೆ ಹೋಗಿ, ಇಲ್ಲಾಂದ್ರೆ ತುಳ್ಕೊಂಡು ಹೊರಟೈತೀನಿ ಅಂತ. ಕಬಾಬ್ ಗಮ್ ಅಂತ ಅದೇ
ತಾಕತ್ತಿದ್ರೆ ಬರ್ರಿ ಅಂತ ಚಾಲೆಂಜ್ ಕೂಡ ಓಪನ್ ಚಾಲೆಂಜ್ ಕೂಡ ಮಾಡಿದೆ. ಯಾವ್ದು ಕಂಡಿಲ್ಲ, ಏನೂ ಇಲ್ಲ. 100% ಇಲ್ಲಿ ಏನೂ ಇಲ್ಲ, ಸುಮ್ನೆ ನಾಟಕ ಇದೆಲ್ಲ. ನಾವೆಲ್ಲ ಒಂದು ಮೊಬೈಲ್ ಇಟ್ಕೊಂಡು ಹೋಗಿದೀವಿ, ಮೊಬೈಲ್ ಕರೆಕ್ಟ್ ಫುಟೇಜ್ ರೆಕಾರ್ಡ್ ಆಗಿದೆ, ಬೇಕಾದ್ರೆ ನೋಡ್ರಿ. ಇವಾಗ ಓಪನ್ ಚಾಲೆಂಜ್ ಮಾಡ್ರಿ. ನೋಡಿ ಕಬಾಬ್ ತಿಂತ ಇದೀವಿ. ನಾನಿವಾಗ ಸಂಡೇ ಮೋಸ್ಟ್ಲಿ ದೆವ್ವ ಎಣ್ಣೆ ಹೊಡಿಯಕ್ಕೆ ಹೋಗಿರ್ಬೇಕು. ಹಾಕೊಂಡಿದ್ದೀನಿ. ಆ ಲೊಕೇಶನ್ ಕೋಡ್ ಸಮೇತ ಹಾಕ್ತೀನಿ. ಅವ್ನು ಯಾರು ಚಾಲೆಂಜ್ ಮಾಡೋನು ತಾಕತ್ತಿದ್ರೆ ಬಾಯಿಲಿ ಬಂದ್ಬಿಟ್ಟು ಆ ಊರಲ್ಲಿ ಹೋಗ್ಬಿಟ್ಟು, ಇಲ್ಲಿ ಅಕ್ಕಪಕ್ಕದ ಊರಲ್ಲಿ ಹೋಗ್ಬಿಟ್ಟು ಈ ರೋಡ್ ಬಗ್ಗೆ ಕೇಳ್ಕೊಂಡು ನಿಂಗೆ ಧೈರ್ಯ ಇದ್ರೆ ಅದಾದ್ಮೇಲೆ ಬಂದ್ ಮಧ್ಯರಾತ್ರಿ ನೀನ್ ಶೂಟ್ ಮಾಡ್ಕೊಂಡು ಹೋಗು. ಮತ್ತೆ ನಮ್ಮ ಇವತ್ತು ದೆವ್ವ ಏನೂ ಕಾಣಿಸಿಲ್ಲ. ಮೋಸ್ಟ್ಲಿ ನಮ್ಮ ಟೀಮ್ ಓಜಿ ಅವ್ರು ಬಂದಿಲ್ಲ. ಓಜಿ ಅಂದ್ರೆ ಅಫಿಷಿಯಲ್ ಗೌಡ್ ಅವ್ರು ಬಂದಿಲ್ಲ. ಅವ್ರ ಜೊತೆಲೆ ಜೋಬಲ್ಲಿ ಹಿಡ್ಕೊಂಡ್ ಬರ್ತಾರೆ ದೆವ್ವನ. ಶೂಟ್ ಮಾಡೋ ಅಲ್ಲೇ ಜೋಬಿಂದನೇ ಬಿಡ್ತಾರೆ. ಬಾಸ್ ಬಂದಿಲ್ಲ ಇವತ್ತು. ಮತ್ತೆ ಈಗ ಇದು ಮೇನ್ ತೋರಿಸ್ಬೇಕು. ಇದು ನೋಡಿ ಟೈಮ್, ಗೂಗಲ್ ಟೈಮ್ ತೋರಿಸಿ. ಗೂಗಲ್ ಟೈಮ್, ಗೂಗಲ್ ಅಲ್ಲಿ 46 ನಿಮಿಷ. ಈಗ ಕರೆಕ್ಟ್ ಚೇತು ಏನ್ ಕಮೆಂಟ್ ಆಗ್ತಾರೆ ಗೊತ್ತಾ? ಈಗ ಇನ್ ಸ್ವಲ್ಪ ಇರ್ತಾರಲ್ಲ ಫ್ರೀಯಾಗಿ ಬೇರೆ ಹಾಟ್ಸ್ಪಾಟ್ ಹಾಕೊಂಡು ಕಮೆಂಟ್ ಮಾಡ್ತಿರ್ತಾರಲ್ಲ, ಅವ್ರು ಏನ್ ಆಗ್ತಾರೆ ಗೊತ್ತಾ? ಗೂಗಲ್ ಟೈಮ್ 1:46 ಹತ್ರ ಹೇಳ್ಬಿಡ ನೋಡಿ. 1:46. ಈಗ ಅದೇ ಹೇಳಿದ್ನಲ್ಲ, ಬೇರೆಯವ್ರು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ವೈಫೈ ಯೂಸ್ ಮಾಡ್ತಾರಲ್ಲ, ಅವ್ರು ಫ್ರೀ ಆಗಿರ್ತಾರೆ ಪಾಪ. ಅವರು ಕಮೆಂಟ್ ಏನಾಗ್ತಾರೆ ಈಗ ಅಂದ್ರೆ, ನೀವು ಸಂಡೇ ಹೋಗಿದ್ದೀರಾ, ಸಂಡೇ ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟು ದೆವ್ವಗಳೆಲ್ಲ ಮನೇಲಿ ಮಗಿರ್ತವೆ, ಯಾವ್ದು ದೆವ್ವ ಸಿಗ್ತೇವೆ ಅಂತ ಬೇಕಾದ್ರೆ ಕಮೆಂಟ್ ಮಾಡ್ತೀರಾ. ಬಾಗುರು ನಮ್ದು ಆಫೀಸ್ ಅಡ್ರೆಸ್ ಹೇಳ್ತೀನಿ, ಬನ್ನಿ ಕರ್ಕೊಂಡು ಹೋಗೋಣ, ಧೈರ್ಯವಾಗಿ ಬನ್ನಿ ಮಾತಾಡೋಣ. ಈಗ ಅದಕ್ಕೆ ಈ ಹಳ್ಳಿ ಹುಡುಗನ್ನೇ ಕರ್ಕೊಬಂದಿದ್ವಿ. ಪಕ್ಕ ಹಳ್ಳಿ ಹುಡುಗ, ಅವನೆಲ್ಲ ಸ್ವಲ್ಪ ಡೌಟ್ಸ್ ಇತ್ತು, ಅವನು ಕ್ಲಿಯರ್ ಆಗಿದೆ. ನೀವು ಬಂದ್ಬಿಟ್ಟು ಅವನ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರ್ ಬೇಕಾದ್ರೆ ಅವ್ನು ಕೊಡ್ತೀನಿ ನಿಮಗೆ. ನಾನು ಕರ್ಕೊಬಂದು ನಿಲ್ಲಿಸ್ತಾನೆ ಶಿವ ಅಂತ. ಧೈರ್ಯ ಇದ್ರೆ ಆಚೆ ಬನ್ರಿ, ಧೈರ್ಯ ಇಲ್ಲ ಅಂದ್ರೆ ಅದೇ ಬಸ್ ಇಟ್ಕೊಂಡು ಮನೆಗೆ ಬನ್ರಿ. ಇದೇ ಊರವನು. ಬೇಕಾದ್ರೆ ಯಾರೇ ದಯವಿಟ್ಟು ಯಾರೇ ಆದ್ರೂ ಇವಾಗ ಇವ್ರು ಇದ್ರಲ್ಲಿ ಗೋಸ್ಟ್ ಹಂಟಿಂಗ್ ಶೂಟ್ ಮಾಡಿದ್ರೆ ಲೊಕೇಶನ್ ಕೊಡಲ್ಲ, ಲೊಕೇಶನ್ ಹೇಳಲ್ಲ ಅಲ್ವಾ? ನಾನು ಗೂಗಲ್ ಇದ್ರದ್ದು ಕೋಡ್ ಸಮೇತ ಲೊಕೇಶನ್ ಹಾಕ್ತೀನಿ. ಅವ್ನು ಯಾರು ಬರೋನಿದ್ರೆ ಬರ್ರಿ, ಇಲ್ಲಿ ಬಂದ್ಬಿಟ್ಟು ಮಾತಾಡಿ. ನನಗೂ ಏನೋ ಫೀಲ್ ಆಗಿಲ್ಲ. ನಾನು ಒಬ್ಬನೇ ನಡ್ಕ ಬಂದೆ, ಯಾಕಂದ್ರೆ ಊರನ್ನ ತಿರುಗಾಡೋ ನಾನು ಒಬ್ಬನೇ, ಅದಕ್ಕೆ ಬಂದೆ. ಯಾರು ಏನೂ ಫೀಲ್ ಆಗಿಲ್ಲ. ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಎಲ್ಲಾರು ಮೂಢನಂಬಿಕೆ ಅಂತಾರಲ್ಲ, ಕಟ್ಟುಕತೆ ಅಂತಾರಲ್ಲ, ಆ ತರ ಆಗಿದೆ ಅಷ್ಟೇ. ಯಾರೋ ಒಬ್ಬರಿಗೆ ಹೇಳ್ತಾರೆ ದೆವ್ವ ಇದೆ ಹಂಗೆ ಅಂತಾರೆ, ಹೌದು ಇರ್ಬೇಕೇನೋ ಅಂದ್ಬಿಟ್ಟು, ಹೌದು ಹಿಂಗಾಗಿತ್ತು ಅಂತ ಯಾರು ಸುಮ್ಮನೆ ಸುಳ್ಳು. ಈಗ ಇಷ್ಟುದ್ದ ಮಾತ್ರ ಹಂಗೆ. ನೀನ್ ಹಿಂಗ ಹೇಳ್ಬಿಟ್ರೆ, ಈಗ ಅಂದ್ರೆ ನಮ್ ಚಾನಲ್ ಅಲ್ಲೇ ನಾವು ದೆವ್ವ ಇದೆ ಅಂತ ಒಂದ್ ಕಡೆ ಪ್ರೂವ್ ಮಾಡಿದೀವಿ. ನೀವೇ ಹೇಳ್ತಿದ್ದೀರಾ ಅಂತ ಅದಕ್ಕೂ ಕಮೆಂಟ್ ಹಾಕ್ಬಿಡ್ತಾರಪ್ಪ ಇವರು. ಇವ್ರ ಹತ್ರ ಹೆಂಗ್ ಮಾತಾಡ್ಬೇಕಂದ್ರೆ, ಇದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಇವಾಗ ಇದ್ದಿದ್ರೆ ಇದೆ ಅಂತಾನೆ ಹೇಳ್ತಿದ್ದೆ, ನೀವೇನೇ ಕಮೆಂಟ್ ಹಾಕೊಂಡ್ರು ಇದೆ ಅಂತಾನೆ ಹೇಳ್ತಿದ್ದೀವಿ ನಾವು ಇಬ್ರು. ಇಲ್ಲ ಅಂತ ಹೇಳ್ತಾ ಇದೀವಿ. ಏನು ಪ್ಲಾನಿಂಗ್ ಏನು ಒಂದು ಕಣ್ಣು ಕಾಣಿಸೋ, ಒಂದು ಮನೆಯಲ್ಲ, ಒಂದು ತೋಟನೂ ಇಲ್ಲ, ಏನೂ ಇಲ್ಲ. ನಮ್ಮ ಓಜಿ ಸರ್ನ ಮಿಸ್ ಮಾಡ್ಕೊತಾ ಇದೀವಿ. ಮಿಸ್ ಯು ಓಜಿ. ಬಂದರೆ ನಿಮ್ಮನ್ನ ಕರ್ಕೊಂಡ್ ಬಿಡ್ತೀವಿ. ನಿಮ್ಗೆ ಸೋಲೋ ಮಾಡಿಸ್ತೀನಿ ಅಂತ ನಮ್ಮ ಪ್ರೇಕ್ಷಕರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ಇನ್ನೂ ಧೈರ್ಯ ಬೇಕಂದ್ರೆ ಅದೇ ರೋಡಲ್ಲಿ ನಿಂತ್ಕೊಂಡು 20 ಕಿಲೋಮೀಟರ್ ನಡ್ಸ್ಕೊಂಡು ಕಳಿಸ್ತೀನಿ ನಮ್ಮ ಓಜಿ ಸರ್ನ. ಎಲ್ಲ ಕಮೆಂಟಲ್ಲಿ ಓಜಿ ಪ್ಲೀಸ್ ಕಮ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಏನು ಚೇತು? ಹೌದು, ಎಲ್ಲರೂ ಓಜಿಗೆ ಬಿಡ್ಕೊಡ್ರಪ್ಪ. ಓಜಿ ಕಮ್ ಬ್ಯಾಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸೊ ನಮ್ಮ ಓಜಿ ಅವರು ಸೊ ಈಗ ನಾವು ಟೋಟಲ್ ಕ್ಲಿಯರ್ ತೋರಿಸಿದೀವಿ, ಏನೂ ಇಲ್ಲ ಅಂತ. ಅದರಿಂದ ಮಲ್ಕಣಕ್ಕೆ ಏನು ತಂದಿಲ್ಲ, ಅದರಿಂದ ಈಗ ಹೋಗ್ತಾ ಇದೀವಿ ನಾವು. ಓಕೆನಾ? ನಮ್ಮ ಇವರು ಇಲ್ಲೇ ಮಲ್ಗಿದ್ ಬರ್ತಾರಂತೆ. ನಮ್ಮ ಟೀಮ್ ಸೀನಿಯರ್ ಇನ್ವೆಸ್ಟಿಗೇಷನ್ ಆಫೀಸರ್ ಇವರು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಬೇಜಾರಿಲ್ಲ. ಸೊ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕೋದನ್ನ ನಿಲ್ಲಿಸಿ. ಏಕೆಂದರೆ ಹಂಗೆ ಹಿಂಗೆ ಅವ್ರು ಯಾರೋ ಆಗ್ತಾನೆ, ಅವನು ಇಲ್ಲ ಇವಾಗ ಇದು ಅಕೌಂಟ್ನೇ ಬ್ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟ. ಸೊ ನಿದ್ದೆ ಬಿಟ್ಟೆಲ್ಲ ಬಂದಿದ್ದೀವಿ, ಕಮೆಂಟ್ ಆಗ್ತಿಲ್ಲ. ಅವನ ಅಕೌಂಟೇ ಬ್ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟ. ಇಲ್ಲ ಮಾತಾಡ್ತಿದ್ದು, ಅವನ್ನ ಕರ್ಕೊಂಡ್ ಬರ್ತಿದ್ದು. ಸೊ ಅವ್ನು ಎಲ್ಲೋ ಅದನ್ನ ಗೊತ್ತಿಲ್ಲ, ಅವನ ಹೆಸರೇನು ಗೊತ್ತಿಲ್ಲ. ಇವಾಗ ಅದೇ ಥರ ಹಾಕಿ ನಮ್ಗೇನು ಬೇಜಾರಿಲ್ಲ. ಹಾಕೋದಕ್ಕೆ ನಾವು ಕರೆಕ್ಟಾಗಿ ಉತ್ತರನೂ ಕೊಡ್ತೀವಿ. ಸೊ ಇಲ್ಲಿ ಹೇಳ್ದಂಗೆ ನಾವು ಲೊಕೇಶನ್ ಕೂಡ ಪಿನ್ ಕೋಡು ಮತ್ತು ಗೂಗಲ್ ಕೋಡ್ ಸಮೇತ ಲೊಕೇಶನ್ ಹಾಕ್ತೀವಿ. ಯಾರೇ ಆದರೂ ಹುಡುಕೊಂಬರಂಗಿದ್ರೆ ಬನ್ನಿ. ಸೊ ಆದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ, ಪರವಾಗಿಲ್ಲ. ನಮ್ಮ ಕೆಲಸ ನಾವು ಮಾಡಿ. ಕಮೆಂಟ್ ಆಗ್ತಾನೆ, ಹಗ್ಲೊತ್ತಲ್ಲಿ ವಿಡಿಯೋ ಮಾಡಿ ಅಂತ ಆಗ್ತಾನೆ. ರಾತ್ರಿ ವಿಡಿಯೋ ಮಾಡಿ ಕೆಟ್ಟ ಕಮೆಂಟ್ ಆಗ್ತಾರೆ. ನೀವು ಹಗ್ಲೊತ್ತಲ್ಲಿ ವಿಡಿಯೋ ಅಲ್ಲ, ರಾತ್ರಿ ಹೊತ್ತು ಬಂದ್ರೇನೆ ಏನು ಸಿಗ್ತಿಲ್ಲ. ಇನ್ನು ಬೆಳಗಿನ ಹೊತ್ತು ಬಂದ್ರೆ ಏನು ಜನ ಸಿಗ್ತಾರೆ ರೋಡಲ್ಲ, ಅವ್ರನ್ನೇ ದೆವ್ವ ಅಂತ ತೋರಿಸ್ಬಿಡ್ಲ ನಾವು. ಆದ್ರೆ ನೀವು ನಂಬ್ಬಿಡ್ತೀರ. ಹಂಗಾರೆ ನಂಬ್ತೀರ ಅಂದ್ರೆ ಹೇಳಿ, ಬೇಕಾದ್ರೆ ಬೆಳಗ್ಗೆ ಅಲ್ಲೇ ಇಲ್ಲಿವರೆಗೆ ಬರೋ ಅಂಥ ಅವಶ್ಯಕತೆ ಇಲ್ಲ. ನಾವು ಅಲ್ಲೇ ಬೆಂಗಳೂರಲ್ಲೇ ಶೂಟ್ ಮಾಡ್ಬಿಟ್ಟು ಅಲ್ಲೇ ಹಾಕ್ಬೋದು. ಸೊ ಓಕೆ, ಇಷ್ಟು ಹೇಳ್ತಾ ನಾವು ಕ್ಲಾರಿಟಿ ಕೊಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟೇ ನನಗೆ ಮುಖ್ಯ ಸ್ನೇಹಿತರೆ. ಮತ್ತೆ ಇನ್ನೊಬ್ಬ ಜೆನ್ಯೂನ್ ಫಾಲೋವರ್ಸ್ ಇದ್ದಾರೆ, ಅವ್ರು ಹೇಳ್ತಾರೆ, ಅವರಲ್ಲಿರೋ ಪ್ರಾಬ್ಲಮ್ಸ್ ಕೂಡ ಹೇಳ್ಕೊಂಡಿದ್ದಾರೆ. ಈ ಥರ ಲೈವ್ ಕಮ್ಯುನಿಕೇಷನ್ನ ನಮ್ಮದು ಲಾಸ್ಟ್ ಎರಡನೇ ವಿಡಿಯೋದಲ್ಲಿ ಲೈವ್ ಕಮ್ಯುನಿಕೇಟ್ ಮಾಡಿದ್ದೀವಿ.
ಅವ್ರದ್ದು ಮನೇಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಿಮಗೆ ಬೇಕು ಅಂದರೆ ಅವ್ರ ಫೋನ್ ನಂಬರ್ ಕೂಡ ಕೊಡ್ತೀವಿ, ಅವ್ರ ಹತ್ರ ಮಾತಾಡಿ ಕ್ಲಾರಿಫೈ ತೊಗೊಳ್ಳಿ. ಕೆಲವು ಜನ ನಂಬ್ತಾರೆ, ಕೆಲವು ಜನ ನಂಬಲ್ಲ. ನಮ್ಮದೇ ಇರೋರು ಹೇಳ್ತಿರೋದು ಇದನ್ನು, ಬ್ಯಾಡ್ ಕಮೆಂಟ್ ಹಾಕೋಕೆ ಹೋಗ್ಬೇಡಿ, ಬಿಟ್ಬಿಡಿ, ಸ್ಕ್ರೋಲ್ ಮಾಡಿಬಿಡಿ ಅಷ್ಟೇ. ನಿಮ್ಗೇನು ಟೈಮ್ ವೇಸ್ಟ್ ಆಗಲ್ಲ, ಎತ್ಬಿಡಿ ಮೇಲಕ್ಕೆ. ಬೇರೆ ಯಾರು ನೋಡ್ಕೊತಾರೆ, ನಂಬರ್ ನೋಡ್ಕೊತಾರೆ, ನಮ್ಮದೇ ಇರೋರು ಊಟ ಮಾಡ್ಕೊಂಡು ಹಾಕಿರ್ತಾರೆ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಮಲ್ಕೊಳ್ಳಿ, ನೀವು ನಾವು ಮಲ್ಕೊಂತೀವಿ ರೂಮ್ಗೆ ಹೋಗಿ. ಬಾಯ್ 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 ಬಾಯ್.